ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಬಟರ್ ಮತ್ತು ಪನ್ನೀರು. ಮೊದಲಿಗೆ ಬಟರನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬೇಕು. ಯಾಕಂದರೆ ನಿಮಗೆ ಗ್ರೇವಿ ಸ್ವಲ್ಪ ತಿಕ್ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆ ರೀಸನ್ನಿಂದಾಗಿ ನಾವು ಇಲ್ಲಿ ಗೋಡಂಬಿಯನ್ನು ಕೂಡ ಯೂಸ್ ಮಾಡ್ತಿದ್ದೀವಿ. ಗೋಡಂಬಿಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಅದ್ರ ಘಮ ಹುರ್ಕೊಂಡಾಗಲೇ ಆ ಘಮ ಬರೋದು, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಕೂಡ. ಚೆನ್ನಾಗಿ ಸಣ್ಣೂರಿನಲ್ಲೇ ಇಟ್ಕೊಂಡು ನೀವು ಹುರ್ಕೋಬೇಕು. ಹುರ್ಕೊಂಡು ಆದ ನಂತರದಲ್ಲಿ ನೀವು ಒಂದು ಈರುಳ್ಳಿಯನ್ನು ತಗೊಂಡು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಕೂಡ ನೀವು ಈ ಥರ ಚೆನ್ನಾಗಿ ಗೋಡಂಬಿ ಜೊತೆಗೇ ಆಯಿಲ್ ಮತ್ತು ಬಟರ್ ಏನು ನಾವು ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಅದ್ರ ಜೊತೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಏನು ತುಂಬ ತೀರಾ ಗೋಲ್ಡನ್ ಬ್ರೌನ್ ಬರೋ ಥರ ಆ ಥರ ಎಲ್ಲ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನಂತ ಅಂದರೆ ಒಂದು ಟೊಮ್ಯಾಟೊ ಅಥವಾ 2 ಟೊಮ್ಯಾಟೊ, ಗ್ರೇವಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಟೊಮ್ಯಾಟೋನ ಅದ್ರ ಪ್ರಕಾರ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 2 ಟೊಮ್ಯಾಟೋನ ಯೂಸ್ ಮಾಡಿದ್ದೀನಿ. ಈ ಥರ ಮೀಡಿಯಮ್ ಗಾತ್ರದಲ್ಲೇ ನೀವು ಇದನ್ನು ಕೂಡ ಚೆನ್ನಾಗಿ ಹೆಚ್ಕೋಬೇಕಾಗುತ್ತೆ. ಜಾಸ್ತಿ ಏನು ಚಿಕ್ಕದಾಗಿ ಹೆಚ್ಕೊಳ್ಳೋದು ಪಲ್ಯಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಏನು ಬೇಕಾಗೋದಿಲ್ಲ. ಅದಾದಮೇಲೆ 1 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಜಸ್ಟ್ ಕಲರ್ಗೋಸ್ಕರ ಸೊ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಟೊಮ್ಯಾಟೊ ಬೇಯೋ ತನಕನೂ ನೀವು ಚೆನ್ನಾಗಿ ಮುಚ್ಚಳವನ್ನು ಮುಚ್ಚಿಟ್ಟು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಇಲ್ಲಿ ಆಲ್ಮೋಸ್ಟ್ ಟೊಮ್ಯಾಟೊ ಬೇಯ್ತಾ ಬಂದಿದೆ. ಸೊ ಇದು ಬೆಂದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಅದೇ ಪಾತ್ರೆಗೆ 2 ಪೀಸಷ್ಟು ಬಟರ್, ಹಾಗೆಯೇ ಸ್ವಲ್ಪ ಎಣ್ಣೆ. ಅದಾದಮೇಲೆ ನೀವು ಏನು ಚೆನ್ನಾಗಿ ನುಣ್ಣದಾಗಿ ರುಬ್ಬಿಡ್ಕೋಬೇಕು. ಯಾವುದೇ ರೀತಿಯ ಗಂಟು ಆ ಥರ ಬರಬಾರ್ದು. ಬಟರಲ್ಲಿ ಚೆನ್ನಾಗಿ ಕರ್ಗಿದ ನಂತರದಲ್ಲಿ ನೀವು ಮಿಕ್ಸಿನಲ್ಲಿ ಕಡ್ದಿಟ್ಕೊಂಡಿರ್ತೀರಲ್ಲ ಆ ಮಸಾಲಾನ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ಮಸಾಲೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕಿಂತ ಮುಂಚೆ ನೀವು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಅಥವಾ ಅಚ್ಕಾರದ ಪುಡಿ ಅಂತ ಏನು ಕರಿತೀವಿ ಅದು, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಇದಿಷ್ಟನ್ನು ಚೆನ್ನಾಗಿ ಬಟರ್ನಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ, ಇವಾಗ ಸಾಮಾನ್ಯವಾಗಿ ಅಂಗಡಿನಲ್ಲೆಲ್ಲ ಕ್ಯೂಬ್ಸ್ ಇರುವಂಥ ಪನ್ನೀರೇ ಸಿಗುತ್ತೆ, ನೀವೇನು ಕಟ್ ಮಾಡ್ಕೋಬೇಕಾಗಿಲ್ಲ. ಸೊ ನಾರ್ಮಲ್ ಆಗಿರೋದನ್ನ ತಂದರೆ ನೀವು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಈ ಮಸಾಲ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೈ ಮಾಡ್ಕೊಂಡಾದಮೇಲೆ ಈ ಥರ ಕೆಂಪು ಕಲರ್ ಬರುತ್ತಲ್ಲ, ಇನ್ನು ನೋಡ್ತಿರ್ಬೋದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಆ ಉಪ್ಪು ಖಾರ ಎಲ್ಲ ನಿಮಗೆ ನೀಟಾಗಿ ಹಿಡ್ಕೊಂಡು ಗ್ರೇವಿನ ಮಧ್ಯದಲ್ಲಿ ಸಿಗೋದು ಆವಾಗ ಪನ್ನೀರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಆ ಸ್ಮೆಲ್ಲು ಘಮ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೀಸನ್ನಿಂದಾಗಿ ನೀವು ಪನ್ನೀರನ್ನು ಇಲ್ಲಿ ನೀಟಾಗಿ ಈ ಥರ ಮಾಡ್ಕೊಳ್ಳೋದು. ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮನ್ನು ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಯೂಸ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಜಾಸ್ತಿ ಹೊತ್ತು ಏನು ಬೇಯಬೇಕಾಗಿಲ್ಲ. ಸೊ ಅದಕ್ಕೆ ಈ ಥರ ಇದು ಫ್ರೈ ಆದಮೇಲೆ ನೀವು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮುಚ್ಚಳವನ್ನು ಸ್ವಲ್ಪ 2 ನಿಮಿಷ ಅಷ್ಟೇ ಮುಚ್ಚಳನ ಮುಚ್ಚಿಟ್ರೆ ಈ ಥರ ಪನ್ನೀರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಈ ಥರ ನಿಮಗೆ ಒಂದು ರೆಡಿ ಆಗುತ್ತೆ. ಅದಾದಮೇಲೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆವಾಗ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ ಅಂದರೆ ಗೋಡಂಬಿ, ಹಾಗೆಯೇ ಈರುಳ್ಳಿ, ಹಾಗೆ ಟೊಮ್ಯಾಟೊ, ಹಾಗೆ ಅರಿಶಿನ ಪುಡಿ, ಇಷ್ಟನ್ನು ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ತಣ್ಣಗಾದ್ಮೇಲೆ ಹಾಕಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ. ಈ ಥರ ರುಬ್ಕೊಂಡಿರೋ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಮಿಕ್ಸಿನಲ್ಲಿರುವಂಥದ್ದೆಲ್ಲ ನೀಟಾಗಿ ಹೋಗೋ ಥರ ಸ್ವಲ್ಪನೇ ನೀರು, ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ. ಸ್ವಲ್ಪನ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಒಂದು ಕುದಿ ಬರೋ ತನಕ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ಆ ಟೇಸ್ಟು ಘಮ ಏನಿರುತ್ತೆ ಅದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಆಯಿಲೆಲ್ಲ ನಿಮಗೆ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆದರೆ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಸೊ 2-3 ನಿಮಿಷ ಈ ಥರ ಮುಚ್ಚಳ ಮುಚ್ಚಿಟ್ಟ ಮೇಲೆ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಟೇಸ್ಟಿಗೆ ಅನುಸಾರ ನೀವು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕೈ ಅಲ್ಲಾಡಿಸ್ತಾ ಇರಬೇಕು.
ಸೊ ಅದು ದಪ್ಪ ಇರೋದ್ರಿಂದ ಗ್ರೇವಿ ಅಡಿ ಹಿಡಿಯೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈ ಥರ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೋಡ್ತಾ ಇರ್ಬೋದು ನೀವು, ಆಯಿಲೆಲ್ಲ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ಗ್ರೇವಿನ ನೀವು ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ.